ಬಿಜೆಪಿಯಲ್ಲಿ ಉಂಟಾಗಿರುವ ಟಿಕೆಟ್ ಟೆನ್ಷನ್ನ ಸುದ್ದಿ. ದಿನೇ ದಿನೇ ಈ ಟೆನ್ಷನ್ ಹೆಚ್ಚಳವಾಗ್ತಾ ಇದೆ. ಬಿಜೆಪಿ ಎರಡನೇ ಹಂತದ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ರಾಜ್ಯಕ್ಕೆ ಟಿಕೆಟ್ ಅಂತಿಮ ಆಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು. ಯಾರಿಗೆ ಹಾಗಿದ್ರೆ ಟಿಕೆಟ್? ಪ್ರಮುಖವಾಗಿ 9 ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತಾ? ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಯಾರಿಗೆಲ್ಲ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದೇ ಈಗ ಚರ್ಚಿತ ವಿಷಯ. 9 ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ. ಯಾರ 9 ಸಂಸದರು? ಯಾಕಾಗ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಆತಂಕ ಕಾಡ್ತಾ ಇದೆ? ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ದಿನೇ ದಿನೇ ಟಿಕೆಟ್ನ ಟೆನ್ಷನ್ ಹೆಚ್ಚಳವಾಗ್ತಾ ಇದ್ದು, ಇವತ್ತು ಸಿಇಸಿ ಸಭೆ ಇದೆ. ಆ ಸಭೆಯಲ್ಲಿ ನಿರ್ಣಯ ಆಗುವ ನಿರೀಕ್ಷೆ. ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭೀತಿಯನ್ನು ಕಾಡ್ತಾ ಇತ್ತು. ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಆ 9 ಸಂಸದರಿಗೆ ಟಿಕೆಟ್ ಕೈ ತಪ್ಪುತ್ತಾ? ಯಾರವರು? ಯಾವ ಸಂಸದರಿಗೆ ಹಾಗಿದ್ರೆ ಶಾಕ್ ಆದಿದೆ? ಹಾಲಿ 9 ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಭೀತಿ ಇದೆಯಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಏನ್ ನಿರ್ಣಯ ಕೈಗೊಳ್ಳುತ್ತೆ ಅನ್ನೋದು. ಈ ಮಧ್ಯೆ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್. ಹಾಲಿ 9 ಸಂಸದರಿಗೆ ಮುಳುವಾಗುತ್ತಾ ಬಿಜೆಪಿ ನಡೆಸಿದಂತಹ ಸರ್ವೆ. ಆ ಸೀಕ್ರೆಟ್ ಸರ್ವೆಯಲ್ಲಿ ಸಿಕ್ಕ ಮಾಹಿತಿ ಏನು? ಆ ಸ್ಫೋಟಕ ಮಾಹಿತಿಯನ್ನ ಸುವರ್ಣ ನ್ಯೂಸ್ ಹೊರಗಿಡುತ್ತಾ ಇದೆ. ಬಿಜೆಪಿಯ ಹಾಲಿ 9 ಸಂಸದರ ವಿರುದ್ಧ ನೆಗೆಟಿವ್ ರಿಪೋರ್ಟ್ ಆಧರಿಸಿ ಟಿಕೆಟ್ ಕೊಡುವ ಮಾನದಂಡ ಹೈಕಮಾಂಡ್ನದ್ದು. ಇತ್ತೀಚಿನ ಬಿಜೆಪಿಯ ಹೊಸ ಸಮೀಕ್ಷೆಯಲ್ಲಿ ಆ 9 ಸಂಸದರ ವಿರುದ್ಧ ವರದಿ ಬಂದಿದೆ. ಏನಂತ? ಆ 9 ಸಂಸದರು ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿಲ್ಲ, ಬಿಜೆಪಿಯ ಅಭಿವೃದ್ಧಿ ಯೋಜನೆಗಳನ್ನ ಜನರಿಗೆ ಮುಟ್ಟಿಸಿಲ್ಲ, ಕಾರ್ಯಕರ್ತರನ್ನ ಮಾತಾಡಿಸಿಲ್ಲ, ಮುಖಂಡರನ್ನ ಭೇಟಿಯಾಗಿಲ್ಲ. ಈ ಸಂಸದರ ವಿರುದ್ಧ ಸ್ಥಳೀಯವಾಗಿ ವಿರೋಧ ಅಭಿಪ್ರಾಯ ಬೆಳೆದಿದೆ. ಆಡಳಿತ ವಿರೋಧಿ ಅಭಿಪ್ರಾಯ ಬೆಳೆದಿದ್ದು ಬಿಜೆಪಿ ಗೆಲ್ಲುವ ಕ್ಷೇತ್ರಗಳಲ್ಲಿ ಸಂಸದರ ಅವರ ಅಸಡ್ಡೆ ಮಾತು ಮುಳುವಾಗ್ತಾ ಇದೆ. ಇದು ಆ ಸೀಕ್ರೆಟ್ ಸರ್ವೆಯಲ್ಲಿ ಸಿಕ್ಕಂತಹ ಮಾಹಿತಿ. ಇದೇ ಈಗ ಆ ಹಾಲಿ 9 ಸಂಸದರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಪಕ್ಷದ ಸಂಘಟನೆ, ಬೆಳವಣಿಗೆ ಇದೆಲ್ಲದರಲ್ಲೂ ಆ ಸಂಸದರ ಕೊಡುಗೆ ಕೂಡ ಶೂನ್ಯ ಇದೆ. ಅಭಿವೃದ್ಧಿ ಯೋಜನೆ ಜಾರಿಗೆ ತಂದು ಪಕ್ಷ ಸಂಘಟನೆ ಮಾಡಿಲ್ಲ. ಬಿಜೆಪಿ ಪಕ್ಷ ವಹಿಸಿದ್ದ ಕೆಲಸವನ್ನ ಆ ಸಂಸದರು ಮಾಡಿಲ್ಲ. ಈ ರೀತಿ ಬಿಜೆಪಿಯ ಹೊಸ ಸಮೀಕ್ಷೆಯಲ್ಲಿ ಆ 9 ಸಂಸದರ ವಿರುದ್ಧ ಭಾರಿ ನೆಗೆಟಿವ್ ವರದಿ ಬಂದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸರ್ವೆ ಆಧರಿಸಿ ಟಿಕೆಟ್ ಎನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಹಾಗಿದ್ರೆ ಬಿಜೆಪಿ ನಡೆಸಿದಂತಹ ಈ ಹೊಸ ಸರ್ವೆಯಲ್ಲಿ ಬಂದಂತಹ ಒಂದು ಮಾಹಿತಿ ಏನಿದೆ ಅದು ಹಾಗಿದ್ರೆ 9 ಸಂಸದರಿಗೆ ಮುಳುವಾಗುವಂತಹ ಚಾನ್ಸಸ್ ಇದೆಯಾ? ಏನ್ ಹೇಳ್ತಾ ಇದೆ ಸರ್ವೆ ರಿಪೋರ್ಟ್? ಪ್ರತಿಮಾ, ಹೌದು ಅಂತ ಮೂಲಗಳು ಹೇಳ್ತಾ ಇರುವಂತದ್ದು. ಈ ರೆಬೆಲ್ ಜಾಸ್ತಿ ಆದ ಕೂಡಲೇ ಕೆಲವು ಕ್ಷೇತ್ರಗಳಲ್ಲಿ ಈ ಹಿಂದೆ 2 ಸರ್ವೆಗಳನ್ನ ಮಾಡಿಸಿ ಒಂದು ಮಾಹಿತಿಯನ್ನ ಇಟ್ಕೊಂಡಿದ್ರು. ಆದ್ರೆ ರೆಬೆಲ್ ಜಾಸ್ತಿ ಆದ ಕೂಡಲೇ ಒಂದು ಫ್ರೆಶ್ 9 ರಿಂದ 10 ಕ್ಷೇತ್ರಗಳಲ್ಲಿ ಮಾಡಿಸಿದ್ದಾರೆ. ಸೊ ಇದರಲ್ಲಿ ವ್ಯಕ್ತ ಆಗಿರುವಂತ ಅಭಿಪ್ರಾಯ ಏನು ಅಂದ್ರೆ, ಯಾಕೆ ಕಾರ್ಯಕರ್ತರ ಆಕ್ರೋಶ ಎಲ್ಲವೂ ಕೂಡ ರೆಬೆಲ್ ಆಗ್ತಾ ಇದೆ, ಹೆಸರು ಹೇಳಿದ ಕೂಡಲೇ ರೆಬೆಲ್ ಆಗ್ತಾ ಇದ್ದಾರೆ, ಏನು ಇದು ಮುಖಂಡರ ಆಕ್ರೋಶ ಏನು ಅನ್ನುವಂಥದ್ದನ್ನ ಇಟ್ಕೊಂಡೇ ಸರ್ವೆ ಆಗಿರುವಂತದ್ದು. ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮುಖಂಡರಿಗೂ ಕೂಡ ಸಂಸದರಿಗೂ ನಡುವೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ.
ಕೆಲವು ಮುಖಂಡರು ಕಾರ್ಯಕರ್ತರು ಮನೆಗೆ ಹೋದಂತ ಸಂದರ್ಭದಲ್ಲಿ ಅಸಡ್ಯವಾಗಿ ಮಾತನಾಡಿದ್ದಾರೆ. ಆದ್ರೆ ನಿನ್ನ ಮತವೇ ಬೇಡ ಅಂತ ಹೇಳಿದಂತ ಸಂಸದರಿದ್ದಾರೆ. ಅದರ ಜೊತೆಗೆ ಇಡೀ ಏನು ಕ್ಷೇತ್ರದಲ್ಲಿ ಸಂಚಾರವೂ ಮಾಡಿಲ್ಲ. 5 ವರ್ಷಗಳ ಹಿಂದೆ ಮೋದಿ ಅವರ ಹೆಸರಲ್ಲಿ ಏನು ಗೆದ್ದು ಬಂದಿದ್ರು ಆ ಸಂಸದರು ಒಂದು ಬಾರಿಯೂ ಕೂಡ ಕ್ಷೇತ್ರದಲ್ಲಿ ತಿರುಗಿ ನೋಡಿಲ್ಲ ಅನ್ನುವಂಥದ್ದು ಬಹಳ ಇದೆ. ಈಗ ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಜೊತೆಗೆ ಅಲ್ಲಿ ಇವತ್ತು ಇನ್ ಕೇಸ್ ಬೇಕು ಅಂದ ಕೂಡಲೇ ಬೂತ್ ಅಲ್ಲಿ ಕೂರೋರು ಯಾರು? ಬಿಜೆಪಿಯ ಕಾರ್ಯಕರ್ತರು. ಅಂತವರನ್ನೇ ನೀವು ಮಾತಾಡಿಸಿಲ್ಲ ಅಂದ್ರೆ ನಿಮ್ಮ ಪರವಾಗಿ ಯಾಕೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಅವರ ಸಂಪರ್ಕ ಯಾವ ಮಟ್ಟಕ್ಕೆ ಕಳೆದು ಹೋಗಿದೆ ಅಂದ್ರೆ ಕಾರ್ಯಕರ್ತರು ಮುಖಂಡರ ನಡುವೆ ಅದು ಇನ್ನು ಯಾವುದೇ ರೀತಿ ತೇಪೆ ಹಾಕ್ಲಿಕ್ಕೂ ಕೂಡ ಆಗದೇ ಇರುವಂತ ರೀತಿಯಲ್ಲಿ ಇದೆ. ಹಾಗಾಗಿ ಅವರು ಮುಖಂಡರು ಸಹಜವಾಗಿ ಅಲ್ಲಿನ ಕಾರ್ಯಕರ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ವರದಿ ಈಗ ಕೈ ಸೇರಿರುವಂತದ್ದು. ಕೆಲವು ಸಂಸದರು ಅಭಿವೃದ್ಧಿ ಮಾಡಿದ್ದೇವೆ ಅಂತಾದ್ರೆ, ಆದ್ರೆ ಪಕ್ಷಕ್ಕೆ ಅಥವಾ ಪಕ್ಷದ ಸಂಘಟನೆಗೆ ಅಥವಾ ಪಕ್ಷ ವಹಿಸಿರುವ ಕೆಲಸಕ್ಕೆ ಅವರಿಂದ ಶೂನ್ಯ ಅಂತ, ಇದು 0 ಅಂತಾನೆ ಬಂದಿದೆ ಮಾಹಿತಿ ಅನ್ನುವಂಥದ್ದು ಸರ್ವೆಗಳಲ್ಲಿ ವ್ಯಕ್ತ ಆಗಿರುವಂತದ್ದು. ಯಾಕಂದ್ರೆ ಕೆಲವು ಸಂಸದರು ಕೇಂದ್ರದ ಯೋಜನೆಗಳನ್ನ ಅವರ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದ್ರೆ ಪಕ್ಷ ಸಂಘಟನೆ ಮಾಡುವಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಪಕ್ಷ ಒಂದೊಂದು ಕೆಲಸವನ್ನ ಅವರವರ ಕ್ಷೇತ್ರದಲ್ಲಿ ವಹಿಸಿರುತ್ತೆ. ಆ ಕೆಲಸವನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು. ಅವರು ಮಾಡಿರುವಂತ ಕೆಲಸ ಏನಪ್ಪಾ ಅಂತ ಅಂದ್ರೆ ಇಲ್ಲಿಂದ ಆಗುವಂತಹ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿರೋದು. ಅದರ ಜೊತೆಗೆ ಅದು ಸಿಟಿ ಭಾಗಗಳಲ್ಲಿ ಬರುವಂತಹ ಕೆಲವೊಂದು ಶಂಕುಸ್ಥಾಪನೆಗಳನ್ನು ಮಾಡಿರುವಂತದ್ದು. ಅದನ್ನು ಹೊರತಾಗಿ ಬೇರೆ ಅವರ ಕ್ಷೇತ್ರದ ಪೂರ್ತಿ ಉದ್ದಗಲಕ್ಕೂ ಓಡಾಡಿಲ್ಲ. ಅದರ ಜೊತೆಯಲ್ಲಿ ಕಾರ್ಯಕರ್ತರ ಸಂಪರ್ಕವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಸಾರಿ 9 ರಿಂದ 10 ಜನರ ಏನು ಸರ್ವೆ ಆಗಿತ್ತು ಕ್ಷೇತ್ರಗಳಲ್ಲಿ, ಅವರಿಗೆ ಡವಡವ ಶುರುವಾಗಿರುವಂತದ್ದು. ಇದು ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷ ಪರಿಗಣಿಸುತ್ತೆ ಅನ್ನುವಂತ ಮಾಹಿತಿ ಕೂಡ ರವಾನೆ ಆಗಿದೆ. ಯಾಕಂದ್ರೆ ಕಾರ್ಯಕರ್ತ ಇದ್ರೆ ಪಕ್ಷ ಅನ್ನುವಂಥದ್ದು ಇರುವಂತಹ ಬಿಜೆಪಿಯ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯಕ್ಕೆ ಹೆಚ್ಚು ಮಣೆ ಹಾಕ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿಮಾ. ಮಂಜು, ಈಗ ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರುವಂಥದ್ದು ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಿತ್ತು ಪಕ್ಷಕ್ಕೆ. ಆದರೆ ಈಗ ಹಾಲಿ ಸಂಸದರಿಗೆಲ್ಲ ಟಿಕೆಟ್ ಕೊಟ್ಬಿಡೋಣ ಅನ್ನುವಂತಹ ಮಾತುಗಳನ್ನ ಯಡಿಯೂರಪ್ಪ ಅವ್ರು ಹೇಳ್ತಾ ಇದ್ರು. ಈಗ ನೋಡ್ತಾ ಹೋದ್ರೆ ಈ ಸರ್ವೆ ರಿಪೋರ್ಟ್ ಅನ್ನೇ ಆಧರಿಸಿ ಕೊಡೋದಾಗುತ್ತೆ ಅಂತಂದ್ರೆ 9 ಸಂಸದರಿಗೆ ಹಾಗಿದ್ರೆ ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿನ? ಹೊಸ ಮುಖಗಳಿಗೆ ಅಲ್ಲಿ ಅವಕಾಶ ಕೊಡುವಂತ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಏನ್ ಬೆಳವಣಿಗೆಗಳು ಕಂಡು ಬರ್ತಾ ಇರೋದು? ಏನ್ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ನದ್ದು ಅಂತ? ಪ್ರತಿಮಾ, ಈಗ ಹಾಲಿ ಇರುವಂತಹ ಸಂಸದರು 60 ರಿಂದ 70 ಮಂದಿಗೆ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿರುವಂಥದ್ದು. ಯಾಕೆ ಅಂದ್ರೆ ಅವರು ಪಕ್ಷ ಮತ್ತೆ ಸಂಘಟನೆ ಹಾಗೂ ಸಂಘದ ವಿಚಾರಗಳಲ್ಲಿ ಎಲ್ಲವನ್ನೂ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಿಗುತ್ತೆ, ಅಟ್ಲೀಸ್ಟ್ ಮಾಡಿದ್ದಾರೆ, ಕಾರ್ಯಕರ್ತರ ಜೊತೆ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಕೆಲವರು ನಾನು ಆಗ್ಲೇ ಹೇಳ್ತಾ ಇದ್ದೆ 8 ರಿಂದ 9 ಜನ ಏನು ಸಂಸದರಿದ್ದಾರೆ ಅವರು ಕಾರ್ಯಕರ್ತರನ್ನು ನೋಡಿಲ್ಲ. ಅದರ ಜೊತೆಗೆ ಇವತ್ತು ಹೋಗಿ ನೀವು ಬೂತ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಅಂದ್ರೆ ಯಾರು ಹೇಳ್ತಾರೆ? ಯಾರು ಮಾಡ್ತಾರೆ ಕೆಲಸ? ಕೇವಲ ಮೋದಿ ಅವರ ಹೆಸರಿನ ಜೊತೆಯಲ್ಲಿ ಅವರ ಅಂದ್ರೆ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸಂಪರ್ಕವೇ ಕಳೆದು ಹೋದಂತ ಸಂದರ್ಭದಲ್ಲಿ ಮುಂದೆ ಅವರಿಗೋಸ್ಕರ ಯಾಕೆ ವೋಟ್ ಹಾಕ್ತಾರೆ ಅನ್ನುವಂತ ಸೀರಿಯಸ್ ಚರ್ಚೆಗಳು, ಸೀರಿಯಸ್ ಪ್ರಶ್ನೆಗಳನ್ನು ಕೂಡ ಸರ್ವೆಗಳ ಮುಖಾಂತರ ಅವರು ಆನ್ಸರ್ ಅನ್ನ ಹುಡ್ಕೊಂಡಿದ್ದಾರೆ ಹೈಕಮಾಂಡ್. ಹಾಗಾಗಿ ಇವರಿಗೆ ಬಹುತೇಕ ಈ ಸಾರಿ ಒಂದು ರೀತಿಯಲ್ಲಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದಿದೆ. ಅದರಲ್ಲೂ ಕೂಡ ಕಳೆದ ಸುಮಾರು 1-2 ವಾರಗಳಿಂದ ಕೇಳಿ ಬರ್ತಾ ಇರೋದಂತ ಏನಂತ ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 5 ರಿಂದ 6 ಹೊಸ ಮುಖಗಳಿಗೆ ಅವಕಾಶ ಇದೆ. ಇದೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತ ಮಾತುಗಳು ಹಿರಿಯ ಮುಖಂಡರಿಂದ ವ್ಯಕ್ತ ಆಗ್ತಾ ಇದೆ. ಮೊದಲ ಪಟ್ಟಿಯನ್ನು ನಾವು ನೋಡಿದಾಗ 195 ಏನ್ ರಿಲೀಸ್ ಮಾಡ್ತು ಅದರಲ್ಲಿ 35 ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಇದಕ್ಕೆ ಹೊರತಾಗಿಲ್ಲ ಅನ್ನುವಂಥದ್ದು. ಮತ್ತೆ ಕೊನೆಯ ಹಂತದಲ್ಲಿ ರಿಸ್ಕ್ ತಗೊಳ್ಳಿಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಅನ್ನುವಂತ ಸಂದೇಶ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಅದು ಹೈಕಮಾಂಡ್ ನಿಂದ ಹೋಗಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರತಿಮಾ. ಎಸ್ ಮಂಜು, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತೀನಿ. ಬಿಜೆಪಿಯ 2ನೇ ಪಟ್ಟಿಯ ಘೋಷಣೆಯಾಗೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿರೋದು. ದೆಹಲಿಯಲ್ಲಿ ಇವತ್ತು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಇದೆ. ಇವತ್ತಿನ ಸಭೆಯಲ್ಲಿ ಬಿಜೆಪಿ ಕಲಿಗಳ ಟಿಕೆಟ್ ಫೈನಲ್ ಆಗುತ್ತೆ. 2ನೇ ಪಟ್ಟಿಯಲ್ಲಿ ರಾಜ್ಯದ 20 ಕ್ಷೇತ್ರಗಳಿಗೆ ಹೆಸರು ಅಂತಿಮ ಆಗುತ್ತಾ ಅಂತದೊಂದು ನಿರೀಕ್ಷೆ ಇದೆ. ಒಂದೇ ಹಂತದಲ್ಲಿ ರಾಜ್ಯದ 20 ಕ್ಷೇತ್ರಗಳ ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡುವಂತಹ ಪ್ಲಾನ್. ಮೈತ್ರಿ ಸಾಧ್ಯತೆ ಇರುವಂತಹ ಕ್ಷೇತ್ರಗಳೇನಿವೆ ಆ ಪಟ್ಟಿಯನ್ನ ಬಿಡುಗಡೆ ಮಾಡೋದಕ್ಕೆ ವಿಳಂಬ ಆಗೋ ಸಾಧ್ಯತೆ. ದೆಹಲಿಗೆ ಹೋಗಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ.
ವಿಜೇಂದ್ರ ಸೇರಿದಂತೆ ಇನ್ನು ಕೆಲ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ರಾಜ್ಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆಯಾಗುತ್ತೆ. ಟಿಕೆಟ್ ಹಂಚಿಕೆ ಕಸರತ್ತು ಜೋರಾಗಿದೆ. ದೆಹಲಿಯಲ್ಲಿ ಇವತ್ತು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ಬಿಜೆಪಿ ಕಲಿಗಳ ಟಿಕೆಟ್ ಫೈನಲ್ ಆಗಲಿದ್ದು, ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಒಂದೇ ಹಂತದಲ್ಲಿ ಎರಡನೇ ಪಟ್ಟಿಯಲ್ಲಿ ರಾಜ್ಯದ 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗುತ್ತಾ ಅಂತದೊಂದು ನಿರೀಕ್ಷೆ ಇದೆ. ಸಂಜೆ 5 ಗಂಟೆಗೆ ಬಿಜೆಪಿಯ ಮೀಟಿಂಗ್. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಆಯೋಜನೆಯಾಗಿದೆ ದೆಹಲಿಯಲ್ಲಿ. ಸಂಜೆ 5 ಗಂಟೆಗೆ ನಡೆಯುತ್ತೆ. ಹೀಗಾಗಿ ಆಕಾಂಕ್ಷಿಗಳಿಗೆ ಈಗಾಗಲೇ ಟೆನ್ಷನ್. ಯಾವ ಸಂಸದರಿಗೆ ಟಿಕೆಟ್ನ ಶಾಕ್, ಯಾರಿಗೆ ಲಕ್ ಕುಲಾಯಿಸುತ್ತೆ, ಹಾಲಿ ಸಂಸದರಲ್ಲಿ ಎಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಅಂತಂದ್ರೆ ಹೊಸಬರಿಗೆ ಮಣೆ ಹಾಕುತ್ತಾ ಬಿಜೆಪಿ ಹೈಕಮಾಂಡ್. ಇನ್ನು ಮೈತ್ರಿಯಾಗಿದೆ ರಾಜ್ಯದಲ್ಲಿ. ಹಾಗಿದ್ರೆ ಜೆಡಿಎಸ್ಗೆ ಎಷ್ಟು ಸ್ಥಾನ, ಬಿಜೆಪಿಗೆ ಎಷ್ಟು ಸ್ಥಾನ ಫಿಕ್ಸ್? ಎಲ್ಲ ಪ್ರಶ್ನೆಗಳಿಗೆ ಟಿಕೆಟ್ ಸಸ್ಪೆನ್ಸ್ಗೆ ಇವತ್ತೇ ಉತ್ತರ ಸಿಗಲಿದೆ. ಒಂದೇ ಹಂತದಲ್ಲಿ 20 ಕ್ಷೇತ್ರಗಳ ಹೆಸರು ಘೋಷಣೆ ಮಾಡುವಂತಹ ಪ್ಲಾನ್ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಿನ್ನೆ ನಡಿಬೇಕಿತ್ತು, ಇವತ್ತು ಸಭೆ ಅಲ್ಲಿ ನಿಗದಿಯಾಗಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಹಾಗಿದ್ರೆ ಎಲ್ಲ ಟಿಕೆಟ್ನ ಸಸ್ಪೆನ್ಸ್ಗೆ ಉತ್ತರ ಸಿಗುತ್ತಾ? ರಾಜ್ಯದ ಕ್ಷೇತ್ರಗಳ ಹೆಸರು ಕೂಡ ಘೋಷಣೆಯಾಗುತ್ತಾ? 20 ಅಂತ ಏನು ಹೇಳಲಾಗ್ತಾ ಇದೆ, 20 ಕ್ಷೇತ್ರಗಳ ಹೆಸರು ಘೋಷಣೆಗೆ ಯಾವ್ಯಾವ ಸಂಸದರಿಗೆ ಸಿಗ್ಬೋದು, ಯಾರ್ಯಾರಿಗೆ ಮಿಸ್ ಆಗ್ಬೋದು, ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುವಂತ ಚಾನ್ಸಸ್ ಎಷ್ಟು ಅಂತ ಅನಿಸ್ತಾ ಇದೆ? ಪ್ರತಿಮಾ, ಬಹುತೇಕ ಈ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಲೇಬೇಕು ಕೂಡ. ಯಾಕೆಂದ್ರೆ ಚುನಾವಣೆಯ ಕೊನೆಯ ಹೊಸ್ತಿಲಲ್ಲಿ ಇರುವಂತದ್ದು. ಇನ್ನೇನು ಅಂತ ಅಂದ್ರೆ 15 ಅಥವಾ 16ನೇ ತಾರೀಕು ಚುನಾವಣೆ ಘೋಷಣೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದಾವೆ, ಸಿದ್ಧತೆಗಳು ನಡೀತಾ ಇದಾವೆ. ಅಂದ್ರೆ ಪಕ್ಷದ ಕಡೆಯಿಂದಲೂ ಕೂಡ ಈಗ ಎಷ್ಟು ಬೇಗ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಅನೌನ್ಸ್ ಆಗುತ್ತೋ ಅವರು ಓಡಾಡ್ಲಿಕ್ಕೆ ಕ್ಷೇತ್ರದಲ್ಲಿ ಅವಕಾಶ ಆಗುತ್ತೆ, ಮತಯಾಚನೆಗೆ ಅವಕಾಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬೇಗ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು. ಇವತ್ತಿಗೆ ಪ್ರಮುಖವಾಗಿ ಕರ್ನಾಟಕವೂ ಸೇರಿದಂತೆ 4 ರಿಂದ 5 ರಾಜ್ಯಗಳ ಚುನಾವಣೆಗೆ ಆಕಾಂಕ್ಷಿಗಳ ಪಟ್ಟಿಗೆ ಇವತ್ತು ಒಂದು ಮುದ್ರೆ ಬೀಳುತ್ತೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೆಚ್ಚು ಕಡಿಮೆ ಒಂದು 100 ರಿಂದ 150 ಕ್ಯಾಂಡಿಡೇಟ್ ಅಂದ್ರೆ ಟಿಕೆಟ್ಗಳು ಇವತ್ತು ಈ ಟಿಕೆಟ್ಗಳಿಗೆ ಮುದ್ರೆ ಬೀಳುತ್ತೆ ಅನ್ನುವಂಥದ್ದು. ಅಂದ್ರೆ ಈ 1 ಅಥವಾ 2 ದಿನದ ಒಳಗಾಗಿ ಎರಡನೇ ಪಟ್ಟಿಯ ಘೋಷಣೆ ಆಗುತ್ತೆ. ಅದರಲ್ಲಿ ಕರ್ನಾಟಕದ್ದು ಇರುತ್ತೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಸುಮಾರು ಹೆಚ್ಚು ಕಡಿಮೆ 18 ರಿಂದ 20 ಕ್ಷೇತ್ರಗಳಿಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಏನು ವರದಿ ತರಿಸಿಕೊಂಡಿದ್ರು, ಮೊದಲ ಸುತ್ತಿನಲ್ಲಿ ಎಷ್ಟೆಲ್ಲ ಚರ್ಚೆ ಆಗಿತ್ತು, ಆ ಎಲ್ಲಾ ಚರ್ಚೆಯ ಅಂಶಗಳನ್ನ ಇಟ್ಕೊಂಡು ಇವತ್ತು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಇನ್ನು 3 ಗಂಟೆಯ ಹೊತ್ತಿಗೆ ಎಲ್ಲಾ ನಾಯಕರು, ಪ್ರಮುಖ ನಾಯಕರು ಬರಲಿದ್ದಾರೆ ದೆಹಲಿಗೆ. ಮಾಜಿ ಸಿಎಂಗಳಾದಂತ ಯಡಿಯೂರಪ್ಪನವರು ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಅದೇ ರೀತಿ ಆರ್ ಅಶೋಕ್ ವಿಪಕ್ಷ ನಾಯಕರು, ಮತ್ತೆ ಉಪನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಇರ್ಬೋದು, ಇವರೆಲ್ಲರೂ ಕೂಡ ಬರ್ತಾರೆ. ಅದರ ಜೊತೆಗೆ ಈ ಕಳೆದ 2 ದಿನಗಳ ಹಿಂದೆಲೆ ಅಂದ್ರೆ ನಿನ್ನೆ ನಡೆಯುತ್ತೆ ಅನ್ನುವಂತ ಕಾರಣಕ್ಕೆ ವಿಜೇಂದ್ರ ಅವರು ದೆಹಲಿಗೆ ಬಂದಿದ್ದಾರೆ ಕೂಡ. ಅವರು ಈಗ ಆಲ್ರೆಡಿ 1-2 ಸುತ್ತು ಹಿರಿಯ ನಾಯಕರ ಜೊತೆ ಸಭೆಯನ್ನ ಮಾಡಿದ್ದಾರೆ, ಚುನಾವಣಾ ಉಸ್ತುವಾರಿಗಳನ್ನ ಭೇಟಿಯಾಗಿದ್ದಾರೆ. ಅವ್ರಿಗೆ ಏನೇನು ಅಗತ್ಯ ಮಾಹಿತಿಯನ್ನ ಕೋರಿದ್ರು, ಅಗತ್ಯ ಪ್ರಶ್ನೆಗಳನ್ನ ಎತ್ತಿದ್ರು ಕಳೆದ ಸಭೆಯಲ್ಲಿ, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಒದಗಿಸುವಂತ ಕೆಲಸ ಆಗಿದೆ. ಇವತ್ತು 5 ಗಂಟೆಗೆ ಮುಂಚೆ ಒಂದು ಸುತ್ತು ಮಾತುಕತೆ ಅಂದ್ರೆ ಚುನಾವಣಾ ಉಸ್ತುವಾರಿಯ ಜೊತೆಗೆ ಒಂದು ಸುತ್ತು ಮಾತುಕತೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿಯನ್ನ ಇಟ್ಕೊಂಡು ಸಿಇಸಿಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. 6 ಗಂಟೆಗೆ ಇವತ್ತು ದೆಹಲಿಯ ಪ್ರಧಾನ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಮೋದಿ ಅವರು ಕೂಡ ಈ ಸಭೆಯಲ್ಲಿ ಇರ್ತಾರೆ, ನಡ್ಡಾ ಅವರು, ಅಮಿತ್ ಶಾ, ಹಾಗೆ ಕರ್ನಾಟಕದಿಂದ ಸಿಇಸಿ ಸದಸ್ಯರಾಗಿರುವಂತಹ ಯಡಿಯೂರಪ್ಪನವರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲವೂ ಕೂಡ ಮಾಹಿತಿಗಳನ್ನ ಸಮಗ್ರವಾಗಿ ಪಡ್ಕೊಂಡು ಅಂತಿಮವಾಗಿ ಒಂದು 18 ರಿಂದ 20 ಕ್ಷೇತ್ರಗಳಿಗೆ ಇವತ್ತು ಕ್ಲಿಯರೆನ್ಸ್ ಸಿಗುವಂತ ಸಾಧ್ಯತೆ ಇದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು, ತಮ್ಮೆಲ್ಲ ಮಾಹಿತಿಗೆ. ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ. ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಬಾಕಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.